ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಿಮಗೆ ಪವರ್ ಫ್ಯಾಕ್ಟರ್ ಬಗ್ಗೆ ತಿಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಇವಾಗ ಪವರ್ ಫ್ಯಾಕ್ಟರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಪವರ್ ಫ್ಯಾಕ್ಟರ್ ಏನಪ್ಪ ಅಂದರೆ ಫಸ್ಟ್ ನಾವು ಅದನ್ನು ತಿಳ್ಕೊಬೇಕು. ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಆಫ್ ರಿಯಲ್ ಪವರ್ ಟು ಅಪರೆಂಟ್ ಪವರ್ ಇನ್ ಆನ್ ಎ ಸಿ ಸರ್ಕ್ಯೂಟ್. ಅಂದರೆ ಒಂದು ಸರ್ಕ್ಯೂಟಲ್ಲಿ ಅಪರೆಂಟ್ ಪವರ್ ಇರುತ್ತೆ, ಮತ್ತು ರಿಯಲ್ ಪವರ್ ಇರುತ್ತೆ, ರಿಯಾಕ್ಟಿವ್ ಪವರ್ ಇರುತ್ತೆ. ಈ ಪವರ್ ಫ್ಯಾಕ್ಟರ್ ಅನ್ನೋದು ಅಪರೆಂಟ್ ಪವರ್ ಮತ್ತು ರಿಯಲ್ ಪವರ್ನ ರೇಷಿಯೋ ಆಗಿರುತ್ತೆ. ಅದು ಎ ಸಿ ಸರ್ಕ್ಯೂಟಲ್ಲಿ ಮಾತ್ರ. ಯಾಕಂದರೆ ಡಿ ಸಿ ಸರ್ಕ್ಯೂಟಲ್ಲಿ ನಮಗೆ ಪವರ್ ಫ್ಯಾಕ್ಟರ್ ಅನ್ನೋದು ಬರಲ್ಲ. ಅಪರೆಂಟ್ ಪವರ್ ಅಂದರೆ ಏನಪ್ಪ ಅಂದರೆ ನಮಗೆ ಟೋಟಲ್ ಪವರ್, ನಾವು ಇನ್ಪುಟ್ ಏನು ಕೊಡ್ತೀವೋ, ಈಗ ಮೇನ್ ಇನ್ಕಮಿಂಗ್ ಬರುತ್ತೆ ಅಲ್ವಾ ಕೆ ಇ ಬಿಯಿಂದ, ಅದು ಅಪೆರೆಂಟ್ ಪವರ್. ನಮ್ಗೆ ಏನು ಅಪೇರ್ ಆಗುತ್ತೋ ಅದು ಅಪೆರೆಂಟ್ ಪವರ್ ಆಗುತ್ತೆ. ರಿಯಲ್ ಪವರ್ ಅಂದರೆ ನಮ್ಗೆ ಏನು ರಿಯಲ್ ಕನ್ಸ್ಯೂಮ್ಷನ್ ಆಗುತ್ತೋ, ಈಗ ಒಂದು ಮೋಟರ್ ತಗೊಳ್ತಾ ಇರುತ್ತೆ, ಒಂದು 5 amps, ಒಂದು 10 kW ಕನ್ಸ್ಯೂಮ್ ಆಗಿರುತ್ತೆ. ಆ ಕಿಲೋವ್ಯಾಟ್ನ ನಾವು ರಿಯಲ್ ಪವರ್ ಅಂತ ಹೇಳ್ತೀವಿ. ಅಪೆರೆಂಟ್ ಪವರ್ ಅಂದರೆ KVA, ಅದು ಅಪೆರೆಂಟ್ ಪವರ್ ಆಗುತ್ತೆ. ಓಕೆನಾ? ಪವರ್ ಫ್ಯಾಕ್ಟರ್ ಫಾರ್ಮುಲಾ ಬಂದು ರಿಯಲ್ ಪವರ್ ಡಿವೈಡೆಡ್ ಬೈ ಅಪೆರೆಂಟ್ ಪವರ್. ಓಕೆನಾ? ಈಗ ಪವರ್ ಫ್ಯಾಕ್ಟರ್ ನಾವೇನ್ರ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಕಾಸ್ ಥೀಟಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಪಿ ಅಂದರೆ ರಿಯಲ್ ಪವರ್, ಅದನ್ನು ವ್ಯಾಟ್ ಅಂತ ಮಾಡ್ತೀವಿ. ಅಪೆರೆಂಟ್ ಪವರ್ ಅಂದರೆ VA, ಅದಕ್ಕೆ VA ಆ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಕಾಸ್ ಥೀಟಾ ಅಂದರೆ ಫೇಸ್ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಬೆನಿಫಿಟ್ಸ್, ಪವರ್ ಫ್ಯಾಕ್ಟರ್ನ ನಾವು ಕರೆಕ್ಟ್ ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಇಂಪ್ರೂವ್ಸ್ ಎಫಿಷಿಯನ್ಸಿ ಆಫ್ ದ ಸಿಸ್ಟಮ್. ಅಂದರೆ ನಮಗೆ ಮಿಷಿನ್ಸ್ದು ಅಥವಾ ಎಕ್ವಿಪ್ಮೆಂಟ್ಸ್ದು ಅಥವಾ ಸಿಸ್ಟಮ್ದು ಎಫಿಷಿಯನ್ಸಿ ಆಗುತ್ತೆ. ಅಂದರೆ ಈಗ ನಿಮಗೆ ಪವರ್ ಫ್ಯಾಕ್ಟರ್ ಕರೆಕ್ಟಾಗಿ ಬರ್ತಾ ಇರೋದ್ರಿಂದ ಯಾವುದೇ ವೋಲ್ಟೇಜ್ ರೆಗ್ಯುಲೇಷನ್ಸ್ ಆಗಲಿ, ಇಲ್ಲ ನಿಮ್ಗೆ ಏನಾದರೂ ಇಂಟ್ರಪ್ಷನ್ಸ್ ಆಗಲಿ, ಅನ್ಬ್ಯಾಲೆನ್ಸ್ ಆಗೋದಾಗಲಿ, ಮತ್ತು ಮೋಟ್ರ್ RPM ವೇರಿಯೇಷನ್ ಆಗೋದಾಗಲಿ, ಆ ಥರ ಏನೂ ಆಗಲ್ಲ. ನಿಮಗೆ ಲೈನಲ್ಲಿ ಸರ್ಕ್ಯೂಟ್ ಕ್ಲಿಯರ್ ಆಗಿರುತ್ತೆ. ಮೋಟ್ರ್ ಎಫಿಷಿಯನ್ಸಿ ಆಗಲಿ, ಎಕ್ವಿಪ್ಮೆಂಟ್ಸ್ ಎಫಿಷಿಯನ್ಸಿ 100% ಗುಡ್ಡಾಗಿ ನಡೀತಾ ಇರುತ್ತೆ. ಮತ್ತು ರೆಡ್ಯೂಸ್ ಪವರ್ ಲಾಸಸ್ ಯಾಕಾಗುತ್ತೆ ಅಂದರೆ ನಿಮಗೆ ಯಾವಾಗ ರಿಯಲ್ ಪವರ್ ಮತ್ತು ಅಪರೆಂಟ್ ಪವರ್ ಬಗ್ಗೆ ಕಾಸ್ ಥೀಟಾ ಮ್ಯಾಚ್ ಆಗಲಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ನಿಮಗೆ ಪವರ್ ಲಾಸಸ್ ಜನರೇಟ್ ಆಗುತ್ತೆ. ಲೀಡಿಂಗ್ ಪವರ್ ಫ್ಯಾಕ್ಟರ್ ಆಗೋದು, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಆದಾಗ ನಿಮಗೆ KWH ಜಾಸ್ತಿ ಕನ್ಸ್ಯೂಮ್ಷನ್ ಆಗೋದು, ಆ ಥರ ಆಗುತ್ತೆ. ಅದು ಈಗ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಇಂಪ್ರೂವ್ ವೋಲ್ಟೇಜ್ ರೆಗ್ಯುಲೇಷನ್ ಅಂದರೆ ಆಗಲೇ ಹೇಳ್ದಂಗೆ ವೋಲ್ಟೇಜು ಅನ್ಬ್ಯಾಲೆನ್ಸ್ ಆಗಲ್ಲ. ಲ್ಯಾಗಿಂಗ್ ಆಗಲಿ, ಲೀಡಿಂಗ್ ಆಗಲಿ, ಆ ಥರ ಏನು ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ. ಮತ್ತು ಅವಾಯ್ಡ್ ಫೆನಲ್ಟಿ ಫ್ರಮ್ ಎಲೆಕ್ಟ್ರಿಸಿಟಿ ಬೋರ್ಡ್. ನಿಮಗೆ ಪವರ್ ಫ್ಯಾಕ್ಟರ್ 0.8 ಕಡಿಮೆ ಹೋದರೆ, ಇಲ್ಲ 0.8 ಬಂದರೂ ಕೂಡ ನಿಮಗೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಎಲೆಕ್ಟ್ರಿಸಿಟಿ ಬೋರ್ಡಿಂದ ಪೆನಲ್ಟಿ ಬರುತ್ತೆ. ನೀವು ಬೇಕಾದ್ರೆ ನಿಮ್ಮ ಮನೆಗಳ ಬಿಲ್ಲಲ್ಲಿ, ಇಲ್ಲ ನಿಮ್ದು ಯಾವುದಾದ್ರೂ ಆಫೀಸಸ್ ಇದ್ದರೆ ಅದ್ರ ಬಿಲ್ಲಲ್ಲಿ ನೀವು ಚೆಕ್ ಮಾಡ್ಬೋದು ಪವರ್ ಫ್ಯಾಕ್ಟರ್ ನಿಮ್ಗೆ ಎಷ್ಟು ಬರ್ತಾ ಇದೆ ಅಂತ. ಆ ಪವರ್ ಫ್ಯಾಕ್ಟರ್ ಏನಾದರೂ ಕಡಿಮೆ ಇತ್ತಂದರೆ ನೀವು ದಯವಿಟ್ಟು ಯಾವ ಪವರ್ ಫ್ಯಾಕ್ಟರ್ ಕರೆಕ್ಷನ್ಗೆ ಏನೇನಿದೆ ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಅದು ಈಗ ನೆಕ್ಸ್ಟ್ ಹೇಳ್ತೀನಿ. ಹೌ ಟು ಇಂಪ್ರೂವ್ ಪವರ್ ಫ್ಯಾಕ್ಟರ್ ಅಂದರೆ ಬೈ ಯೂಸಿಂಗ್ ಕೆಪಾಸಿಟರ್ ಬ್ಯಾಂಕ್ ಯೂಸ್ ಮಾಡೋದ್ರಿಂದ, ಪ್ರಾಪರ್ ಸೆಲೆಕ್ಷನ್, ಎಕ್ವಿಪ್ಮೆಂಟ್ ಸೆಲೆಕ್ಷನ್ ಮಾಡೋದ್ರಿಂದ. ಎಕ್ವಿಪ್ಮೆಂಟ್ ನೀವು ಸೆಲೆಕ್ಷನ್ ಮಾಡಬೇಕಂದ್ರೆ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಪವರ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಈ ಎಕ್ವಿಪ್ಮೆಂಟ್ ಯೂಸ್ ಮಾಡೋದ್ರಿಂದ ಅನ್ನೋದನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಆ ಥರ ಎಕ್ವಿಪ್ಮೆಂಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ಅದರ ರೇಟಿಂಗು, ವೋಲ್ಟೇಜ್ ರೇಟಿಂಗು, ಪವರ್ ಫ್ಯಾಕ್ಟ್ರು, ಎಫಿಷಿಯನ್ಸಿ ರೇಟಿಂಗು, ಇದೆಲ್ಲ ಚೆಕ್ ಮಾಡಿ ನೀವು ತಗೊಳ್ಬೇಕಾಗುತ್ತೆ. ಮತ್ತು ಬೈ ಯೂಸಿಂಗ್ ರಿಯಾಕ್ಟರ್ಸ್, ಇವಾಗ ನಾವು ಕೆಪಾಸಿಟರ್ ಯಾವ ಥರ ಬ್ಯಾಂಕ್ ಯೂಸ್ ಮಾಡ್ತೀವೋ ಆ ಥರ ರಿಯಾಕ್ಟರ್ ಸಹ ಯೂಸ್ ಮಾಡ್ತೀವಿ. ಇದೆಲ್ಲ ನಿಮ್ಗೆ ಇಂಡಸ್ಟ್ರಿಯಲ್ ಬರುತ್ತೆ. ಕೆಪಾಸಿಟರ್ ಬ್ಯಾಂಕು ಅಷ್ಟೇ. ಈಗ ಜನರಲಿ ನಿಮಗೆ ಮನೆಗಳಲ್ಲೂ ದೊಡ್ಡ ಅಪಾಯಿಂಟ್ಮೆಂಟ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಲೋಡ್ ಬ್ಯಾಲೆನ್ಸಿಂಗ್ ಫಾರ್ ಕೆಪಾಸಿಟಿವ್ ಲೋಡ್, ಇಂಡಕ್ಟಿವ್ ಲೋಡ್ ಆ್ಯಂಡ್ ರೆಸಿಸ್ಟಿವ್ ಲೋಡ್. ಇದ್ರ ಬಗ್ಗೆ ನಾವು, ಇದೇ ಮೇನ್ ಇಂಪಾರ್ಟೆಂಟ್. ನಿಮಗೆ ಇದು ತುಂಬ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ನಿಮಗೆ ಪವರ್ ಫ್ಯಾಕ್ಟರ್ ಏನಾಗ್ತಾ ಇದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವ ಲೋಡ್ ನಿಮ್ಮ ಪ್ಲ್ಯಾಂಟಲ್ಲಿ ಜಾಸ್ತಿ ಇದೆ, ಇಲ್ಲ ನಿಮ್ಮ ಆಫೀಸಲ್ಲಿ ಯಾವ ಲೋಡ್ ಜಾಸ್ತಿ ಇದೆ ಅನ್ನೋದು ಇದ್ರ ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ. ಟೈಪ್ಸ್ ಆಫ್ ಪವರ್ ಫ್ಯಾಕ್ಟರ್ ಲೋಡಲ್ಲಿ ರೆಸಿಸ್ಟಿವ್ ಲೋಡು, ಕೆಪಾಸಿಟಿವ್ ಲೋಡು, ಇಂಡಕ್ಟಿವ್ ಲೋಡ್ ಬರುತ್ತೆ.
ರೆಸಿಸ್ಟಿವ್ ಲೋಡ್ ಅಲ್ಲಿ ನಿಮಗೆ ಕಿಲೋವ್ಯಾಟ್ ಮಾತ್ರ ಕನ್ಸ್ಯೂಮ್ ಆಗುತ್ತೆ, KVAR ಕನ್ಸ್ಯೂಮ್ ಆಗಲ್ಲ. ಎ ಲೋಡ್ ದಟ್ ಓನ್ಲಿ ಹ್ಯಾಸ್ ರೆಸಿಸ್ಟೆನ್ಸ್ ಅಂಡ್ ನೋ ಸಿಗ್ನಿಫಿಕೆಂಟ್ ಇಂಡಕ್ಟಿವ್ ಅಂಡ್ ಕೆಪಾಸಿಟೆನ್ಸ್. ಫಾರ್ ಎಕ್ಸಾಂಪಲ್, ರೆಸಿಸ್ಟಿವ್ ಲೋಡ್ಗೆ ಎಕ್ಸಾಂಪಲ್ ಏನಂದ್ರೆ ಎಲೆಕ್ಟ್ರಿಕ್ ಹೀಟರ್ಸ್, ಇನ್ಕ್ಯಾಂಡಿಸೆಂಟ್ ಬಲ್ಬ್ಸ್ ಮತ್ತೆ ರೆಸಿಸ್ಟಿವ್ ಹೀಟಿಂಗ್ ಎಲಿಮೆಂಟ್ಸ್. ಅಂದ್ರೆ ನಿಮ್ಗೆ ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ವಿ ಇನ್ಕ್ಯಾಂಡಿಸೆಂಟ್ ಬಲ್ಬ್ಸ್, ಅದು ಯೆಲ್ಲೋ ಕಲರ್ ಅಂತ ಇತ್ತಲ್ವಾ, ಆ ತರ ಬಲ್ಬ್ಸ್. ಅದರಲ್ಲಿ ನಿಮ್ಗೆ ಹೀಟ್ ಜನರೇಟ್ ಆಗುತ್ತೆ, ಅದರಲ್ಲಿ ಟಂಗ್ಸ್ಟನ್ ಇರುತ್ತಲ್ವಾ, ಅದು ಹೀಟ್ ಜನರೇಟ್ ಆಗಿ ನಮ್ಗೆ ಲಕ್ಸ್ ಲೆವೆಲ್ ಕೊಡುತ್ತೆ. ಹೀಟರ್ಸ್ ಅಷ್ಟೇ, ನಮ್ಗೆ ಅದೂನು ರೆಸಿಸ್ಟಿವ್ ಲೋಡೆ. ಅದೇನ್ ಮಾಡುತ್ತೆ, ಪವರ್ ಲಾಸ್ ಮಾಡುತ್ತೆ. ಆ ರೆಸಿಸ್ಟಿವ್ ಯಾವಾಗ ನಮ್ಗೆ ಆಪೋಸ್ ಮಾಡುತ್ತೋ ಅಲ್ಲಿ ನಮ್ಗೆ ಎಲೆಕ್ಟ್ರಾನ್ಸ್ ನ ರಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಆಪೋಸ್ ಆಗುತ್ತೆ, ಅಲ್ಲಿ ನಿಮ್ಗೆ ಹೀಟ್ ಜನರೇಟ್ ಆಗಿ ಅದು ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಒಂದು ನಿಮ್ಗೆ I²RT ಲಾಸಸ್ ಅಂತ ಬರುತ್ತೆ ಒಂದು, ಅದರಿಂದ ಅದು ಹೀಟಿಂಗ್ ಜನರೇಟ್ ಆಗುತ್ತೆ. ಇದ್ರ ಬಿಹೇವಿಯರ್ ನ ತಿಳ್ಕೊಳ್ಳೋದಾದ್ರೆ, ವೋಲ್ಟೇಜ್ ಅಂಡ್ ಕರೆಂಟ್ ಆರ್ ಇನ್ ಫೇಸ್, ಅಂದ್ರೆ ಇದರಲ್ಲಿ ಪವರ್ ಫ್ಯಾಕ್ಟರ್ 0 ಇರುತ್ತೆ, ಅಂದ್ರೆ ನಿಮ್ಗೆ ಈಕ್ವಲ್ ಇರುತ್ತೆ, 1 ಇರುತ್ತೆ. ನೋ ಫೇಸ್ ಶಿಫ್ಟ್, ಅಂದ್ರೆ ಫೇಸ್ ಯಾವುದೇ ಕಡೆ ಲ್ಯಾಗಿಂಗ್ ಆಗಲಿ ಲೀಡಿಂಗ್ ಆಗಲಿ ಆಗೋದಿಲ್ಲ. ಪವರ್ ಫ್ಯಾಕ್ಟರ್ 1 ಇರುತ್ತೆ. ಎನರ್ಜಿ ಇಸ್ ಡಿಸ್ಅಪೇಟೆಡ್ ಆಸ್ ಹೀಟ್, ಎನರ್ಜಿ ನಾನು ಆಗ್ಲೇ ಹೇಳ್ದಂಗೆ ಎನರ್ಜಿ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಫೆಕ್ಟ್ ಆನ್ ಸರ್ಕ್ಯೂಟ್, ನೋ ರಿಯಾಕ್ಟಿವ್ ಪವರ್, ಓನ್ಲಿ ರಿಯಲ್ ಪವರ್ ಮಾತ್ರ ಕನ್ಸ್ಯೂಮ್ ಆಗುತ್ತೆ. ಅದೇ ಹೇಳ್ದಲ್ಲ ಆಗ್ಲೇ, KW ಮಾತ್ರ ನಮಗೆ ಕನ್ಸ್ಯೂಮ್ ಆಗುತ್ತೆ, KVAR ಕನ್ಸ್ಯೂಮ್ ಆಗಲ್ಲ. ಓಕೆನಾ? ಈಗ ನೆಕ್ಸ್ಟ್ ಲೋಡ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಲೋಡ್ ಬಂದು ನಮಗೆ ಇಂಡಕ್ಟಿವ್ ಲೋಡ್. ಎ ಲೋಡ್ ದಟ್ ಹ್ಯಾಸ್ ಸಿಗ್ನಿಫಿಕೆಂಟ್ ಇಂಡಕ್ಟೆನ್ಸ್, ಅಂದ್ರೆ ಇದು ಇಂಡಕ್ಟೆನ್ಸ್. ನಿಮ್ಗೆ ಇಂಡಕ್ಟೆನ್ಸ್ ಅಂದ್ರೆ ಒಂದೇ ಇದರಲ್ಲಿ ಹೇಳ್ಬೇಕಂದ್ರೆ, ನಿಮ್ಗೆ ಎಲ್ಲೆಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೋ ಅದೆಲ್ಲ ಇಂಡಕ್ಟಿವ್ ಲೋಡ್. ಫಾರ್ ಎಕ್ಸಾಂಪಲ್, ಮೋಟಾರ್ಸು, ಟ್ರಾನ್ಸ್ಫಾರ್ಮರ್ಸು, ಸೊನೆಟ್ಸು, ಸೊಲೆಡ್ ವಾಲ್ವ್ಸು ಅಂಡ್ ಇಂಡಕ್ಟರ್ಸ್. ನೋಡಿ ಇಲ್ಲಿ, ದಿಸ್ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಕರೆಂಟ್ ಫ್ಲೋಸ್. ಯಾವುದೇ ಒಂದು ನಾವು ಸರ್ಕ್ಯೂಟ್ಗೆ ಕರೆಂಟ್ ಕೊಟ್ಟಾಗ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದರೆ ಅದು ಇಂಡಕ್ಟಿವ್ ಲೋಡ್. ಮೋಟಾರ್ಸ್, ಸೊಲೆನಾಯ್ಡ್ ವಾಲ್ವ್ಸ್, ಟ್ರಾನ್ಸ್ಫಾರ್ಮರ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ನೀವು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲೆಲ್ಲಿ ಕ್ರಿಯೇಟ್ ಆಗುತ್ತೋ ಅದೆಲ್ಲ ನಿಮಗೆ ಇಂಡಕ್ಟಿವ್ ಲೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಹೇವಿಯರ್ ಏನಂದ್ರೆ, ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ವೋಲ್ಟೇಜ್, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಅಂದ್ರೆ ನಮಗೆ ವೋಲ್ಟೇಜ್ಗಿನ್ನ ಕರೆಂಟ್ ಲ್ಯಾಗ್ ಆಗುತ್ತೆ, ಆಗ ನಿಮಗೆ ಪವರ್ ಫ್ಯಾಕ್ಟರ್ ಡೌನ್ ಆಗುತ್ತೆ. ಇಂಡಕ್ಟರ್ಸ್ ಸ್ಟೋರ್ಸ್ ಎನರ್ಜಿ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ರಿಲೀಸ್ ಇಟ್ ಬ್ಯಾಕ್. ಇದು ಎನರ್ಜಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಮಾಡುತ್ತೆ, ಮತ್ತೆ ಅದು ರಿಲೀಸ್ ಮಾಡುತ್ತೆ. ನಾವು ಇವಾಗ ಶಟ್ ಡೌನ್ ಮಾಡಿದಾಗ ಏನ್ ಮಾಡ್ತೀವಿ, ಇಲ್ಲ ರನ್ನಿಂಗ್ ಆ ಟೈಮಲ್ಲಿ ಅದು ರಿಲೀಸ್ ಮಾಡ್ತಾ ಹೋಗುತ್ತೆ. ಇದರಿಂದ ಈ ಸರ್ಕ್ಯೂಟ್ಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂದ್ರೆ, ಕನ್ಸ್ಯೂಮ್ಸ್ ರಿಯಲ್ ಪವರ್ ಅಂಡ್ ರಿಯಾಕ್ಟಿವ್ ಪವರ್. ಇದರಲ್ಲಿ KW ಮತ್ತೆ KVAR ಎರಡು ಯೂಸ್ ಆಗುತ್ತೆ. ಯಾಕಂದ್ರೆ ಇದು ರಿಯಾಕ್ಟಿವ್ ಪವರ್ ಅನ್ನೋದು ಇರುತ್ತಲ್ವಾ, ಅದು ಕೂಡ ಲೈನಲ್ಲಿ ಇದ್ದಾಗ ಅದನ್ನ ಕನ್ಸ್ಯೂಮ್ ಮಾಡುತ್ತೆ, ಅದು ಇಂಡಕ್ಟಿವ್ ಲೋಡ್. ಮತ್ತೆ ಇದು ಲೋ ಪವರ್ ಫ್ಯಾಕ್ಟರ್ ಕೊಡುತ್ತೆ. ಇದರಿಂದ ವೋಲ್ಟೇಜ್ ಡ್ರಾಪ್ ಆಗೋದು, ಸಿಸ್ಟಮ್ ಲಾಸಸ್ ಆಗೋದು. ಯಾವಾಗ ನಮಗೆ ಸರ್ಕ್ಯೂಟ್ಗೆ ವೋಲ್ಟೇಜ್ ಕಡಿಮೆ ಬರುತ್ತೋ ಆಗ ಸಿಸ್ಟಮ್ ಫೇಲ್ಯೂರ್ಸ್ ಆಗೋದು, ಮೋಟರ್ ಹೀಟ್ ಬರೋದು, ಮತ್ತೆ ಸರ್ಕ್ಯೂಟ್ ಫೇಲ್ಯೂರ್ ಆಗೋದು, ಬಲ್ಬ್ಸ್ ಹೋಗೋದು ಓವರ್ ಕರೆಂಟ್ ಆಗಿ, ಆ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸ್ವಿಚಿಂಗ್ ಇಂಡಕ್ಟಿವ್ ಲೋಡ್ಸ್ ಕಾಸಸ್ ಹೈ ವೋಲ್ಟೇಜ್ ಸ್ಪೈಕ್ಸ್ ಡ್ಯೂ ಟು ಕೊಲಾಪ್ಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನಾವು ಸಡನ್ ಆಗಿ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ತಾ ಇದ್ರೆ ಹೆವಿ ಇಂಡಕ್ಟಿವ್ ಲೋಡ್ ನ ನಮಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರೋದ್ರಿಂದ ಸರ್ಕ್ಯೂಟ್ಸ್ ಫೇಲ್ ಆಗುವಂತವು ತುಂಬಾ ಚಾನ್ಸಸ್ ಇರುತ್ತೆ. ಕೆಪಾಸಿಟಿವ್ ಲೋಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ಲೋಡ್ ವಿತ್ ಸಿಗ್ನಿಫಿಕೆಂಟ್ ಕೆಪಾಸಿಟೆನ್ಸ್. ಫಾರ್ ಎಕ್ಸಾಂಪಲ್, ಇವು ಎಲ್ಲೆಲ್ಲಿ ನೀವು ಅಂದ್ರೆ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಬರುತ್ತೆ ಅಂದ್ರೆ, ಕೆಪಾಸಿಟರ್ ಬಂಕ್ಸ್, ಅದನ್ನೇ ಪವರ್ ಫ್ಯಾಕ್ಟರ್ ಕರೆಕ್ಷನ್ ಮಾಡಕ್ಕೆ ಯೂಸ್ ಮಾಡಿರ್ತಾರೆ, ಅದು ಕೆಪಾಸಿಟಿವ್ ಲೋಡ್ ಆಗುತ್ತೆ. ಲಾಂಗ್ ಡಿಸ್ಟೆನ್ಸ್ ಕೇಬಲ್ಸ್, ಮತ್ತೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ಚಿಕ್ಕ ಚಿಕ್ಕ ಯೂಸ್ ಮಾಡಿರ್ತಾರೆ ಕೆಪಾಸಿಟರ್ಸ್, ಅವೆಲ್ಲ ಕೆಪಾಸಿಟಿವ್ ಲೋಡ್ ಅಲ್ಲಿ ಬಂದಿರುತ್ತೆ. ಇದ್ರ ಬಿಹೇವಿಯರ್ ಏನಂದ್ರೆ, ಕರೆಂಟ್ ಲೀಡ್ಸ್ ವೋಲ್ಟೇಜ್, ಅಂದ್ರೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಇರುತ್ತೆ. ಕೆಪಾಸಿಟರ್ ಸ್ಟೋರ್ಸ್ ಎನರ್ಜಿ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ರಿಲೀಸ್ ಇಟ್ ಬ್ಯಾಕ್. ಇದು ಕೂಡ ರಿಲೀಸ್ ಮಾಡುತ್ತೆ ಎನರ್ಜಿನ, ಬಟ್ ಇದು ಸ್ಟೋರ್ ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಮಾಡಿರುತ್ತೆ. ಇಂಡಕ್ಟಿವ್ ಅಲ್ಲಿ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಆಗಿದ್ರೆ, ಕೆಪಾಸಿಟಿವ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇದ್ರಲ್ಲಿ ಕೂಡ ಬ್ಯಾಕ್ EMF ನಿಮಗೆ ಕ್ರಿಯೇಟ್ ಆಗೇ ಆಗುತ್ತೆ. ಇಲ್ಲಿ ಸಿಂಬಲ್ ನೀವು ನೋಡ್ಬೋದು, ಇದು ವೋಲ್ಟೇಜ್, ಇದು ಕರೆಂಟ್.
ಇಲ್ಲದಂಗೆ ಲೀಡಿಂಗ್ ಪವರ್ ಫ್ಯಾಕ್ಟರ್, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್, ಕರೆಂಟ್ ಲೀಡ್ ಮಾಡಿದೆ ವೋಲ್ಟೇಜ್ನ. ಎಫೆಕ್ಟ್ ಏನಾಗುತ್ತೆ ಸರ್ಕ್ಯೂಟಲ್ಲಿ ಅಂದರೆ ಕನ್ಸ್ಯೂಮ್ಸ್ ರಿಯಾಕ್ಟಿವ್ ಪವರ್ ಕೂಡ ಇದು ಕನ್ಸ್ಯೂಮ್ ಮಾಡುತ್ತೆ. ಕ್ಯಾನ್ ಇಂಪ್ರೂವ್ ಪವರ್ ಫ್ಯಾಕ್ಟರ್ ಕಂಪನ್ಸೇಟಿಂಗ್ ಇಂಡಕ್ಟಿವ್ ಲೋಡ್ಸ್, ಓವರ್ ವೋಲ್ಟೇಜ್ ಇನ್ ಎ ಲೈನಲ್ಲಿ ಓವರ್ ವೋಲ್ಟೇಜ್ ಆಗುತ್ತೆ. ನಮ್ಗೆ ಇಂಡಕ್ಟಿವ್ ಅಲ್ಲಿ ಏನಾಗುತ್ತೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಕೆಪಾಸಿಟಿವ್ ಅಲ್ಲಿ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ರ್ಯಾಪಿಡ್ ಚಾರ್ಜಸ್ ಮೇ ಕಾಸಸ್ ಹೈ ಇಂಡ್ರಸ್ಟ್ ಕರೆಂಟ್. ಈ ಕೆಪಾಸಿಟಿವ್ ಲೋಡ್ ಇರೋದನ್ನ ನಾವು ರ್ಯಾಪಿಡ್ ಆಗಿ ಚಾರ್ಜ್ ಮಾಡ್ತಾ ಇದ್ರೆ ನಮಗೆ ಇಂಡ್ರಸ್ಟ್ ಕರೆಂಟ್ ಅಂದ್ರೆ ಅಲ್ಲಿರೋ ಬ್ಯಾಕ್ EMF ಕ್ರಿಯೇಟ್ ಆಗುತ್ತಲ್ವಾ, ಅದು ಇಂಡ್ರಸ್ಟ್ ಕರೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಪವರ್ ಫ್ಯಾಕ್ಟರ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ. ನಿಮ್ಗೆ ಅರ್ಥ ಆಗಿಲ್ಲ, ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದೆ ಅನ್ನೋದಾದರೆ ಕೇಳಿ, ಅದನ್ನು ಸಾಲ್ವ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ HP ಎಲೆಕ್ಟ್ರಿಕಲ್ ವರ್ಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬಗ್ಗೆ ಯಾವ್ದು ಬೇಕು ಅನ್ನೋದು. ಥ್ಯಾಂಕ್ ಯು.